ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಲಿ ನಾನು ಡಿಟ್ಟೋ ಕಂಪ್ನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಮಾಡುವ ಅವಕಾಶ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಆಪರೇಷನ್ಸ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಇದು ನಿಮ್ಗೆ ಏನಾದರೂ ಎಕ್ಸೆಲಲ್ಲಿ ಮತ್ತು ಗೂಗಲ್ ಶೀಟ್ಸಲ್ಲಿ ಏನಾದರೂ ನಾಲೆಜ್ ಇದ್ದರೆ ಈ ಜಾಬ್ ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸ್ಯಾಲ್ರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫ್ರೆಷರ್ಸ್ಗೆ ಸಹ ತುಂಬ ಸ್ಯಾಲ್ರಿ ಚೆನ್ನಾಗಿದೆ. ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಮನೆಗೆ ಅವರು ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಫ್ರೀ ಇಂಟರ್ನೆಟ್ ಕನೆಕ್ಷನ್ ಸಹ ಇಲ್ಲೇ ಕಂಪ್ನಿಯವರೇ ನೋಡ್ಕೋತಾರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಓಕೆ, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕಂಪ್ನಿ ಹೆಸರು ಬಂದುಬಿಟ್ಟು ಡಿಟ್ಟೋ ಆಗಿರುತ್ತೆ. ರೋಲ್ ಬಂದುಬಿಟ್ಟು ಆಪರೇಷನ್ಸ್ ಅಸೋಸಿಯೇಟ್ ಹೆಲ್ತ್ ಆಪರೇಷನ್ಸ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ. ಪೋಸ್ಟೆಡ್ ಆನ್ August 4th 2026 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನಾನು ನಿಮಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಸ್ಯಾಲ್ರಿ, ಸ್ಕಿಲ್ಸ್ ಎಲ್ಲ ಏನೇನೆಲ್ಲ ಬೇಕಾಗಿರುತ್ತೆ ಈ ಜಾಬ್ಗೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ರಿಕ್ವೈರ್ಮೆಂಟ್ಸಲ್ಲಿ ನೋಡ್ಬೋದು ಸ್ನೇಹಿತರೆ. ನಿಮ್ಮದು 0 ಇಯರ್ಸ್ ಅಂದರೆ ಎಕ್ಸ್ಪೀರಿಯೆನ್ಸೇ ಇಲ್ಲ, ಫ್ರೆಷರ್ಸ್ ಅಂದರೂ ಅಪ್ಲೈ ಮಾಡ್ಬೋದು. ಇದು ಫುಲ್ ಟೈಮ್ ಆಗಿರುತ್ತೆ. ಓಕೆ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಒಳ್ಳೆ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿ ಬಂದರೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಡಿಟ್ಟೋ ಕಂಪ್ನಿ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಡಿಟ್ಟೋ ಕಂಪ್ನಿ ಏನಾಗಿರುತ್ತೆ, ಲೈಕ್ at Ditto, our mission is to empower users with a deep understanding of insurance, enabling them to narrow down choices, sidestep common pitfalls, and ultimately make well-informed decisions ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾವ ಇಯರಲ್ಲಿ ಅವ್ರ ಕಂಪ್ನಿ ಓಪನ್ ಮಾಡಿದ್ದಾರೆ ಏನು ಅಂತೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಡಿಟ್ಟೋ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಈ ಕಂಪ್ನಿಯಲ್ಲಿ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಇನ್ಶೂರೆನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಜನರಿಗೆ ಈಸಿ ಲ್ಯಾಂಗ್ವೇಜ್ ಅಂದರೆ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಕಸ್ಟಮರ್ಸ್ಗೆ ಆ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮತ್ತು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ ಅವರಿಗೆ ಬೆಸ್ಟ್ ಪಾಲಿಸಿ ಆಯ್ಕೆ ಮಾಡಲು ಸಹಾಯ ಅನ್ನೋದು ಮಾಡಬೇಕಾಗಿರುತ್ತೆ. ಪಾಲಿಸಿ ಪರ್ಚೇಸಸ್ ಹತ್ರದಿಂದ ನೀವು ಕ್ಲೈಮ್ಸ್ ಪ್ರೋಸೆಸ್ವರೆಗೂ ನೀವು ಅಂದರೆ ಕಂಪ್ಲೀಟ್ ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಕಸ್ಟಮರ್ಸ್ಗೆ ಎಂಡ್ ಟು ಎಂಡ್ ಅಸಿಸ್ಟೆನ್ಸ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಮಗಿಲ್ಲಿ ಅದೇ ಸೇಮ್ ಕೊಟ್ಟಿದ್ದಾರೆ ನೋಡಿ. ವಿ ಹೆಲ್ಪ್ ಪೀಪಲ್ ಬೈ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಅಂದರೆ ಈ ಕಂಪ್ನಿಯವರು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೂ ಈಸ್ ಬ್ಯಾಕಿಂಗ್ ಅಸ್ ಅಂದರೆ ವಿ ಆರ್ ಫಂಡೆಡ್ ಬೈ ಝೆರೋದಸ್, ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಅನ್ನೋ ಕಂಪ್ನಿ ಜೊತೆ ಇವರು ಲೈಕ್ ಫಂಡ್ಸ್ ಎಲ್ಲ ಇವರು ಪ್ರೊವೈಡ್ ಮಾಡ್ತಾರಂತೆ. ಆ ಕಂಪ್ನಿಯವರು ಇವರಿಗೆ ಹೆಲ್ಪ್ ಅನ್ನೋದು ಮಾಡ್ತಾರಂತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರೋಲ್ ಓವರ್ ವ್ಯೂಯಲ್ಲಿ ನೋಡ್ಬೋದು. ದ ಆಪರೇಷನ್ಸ್ ಅಸೋಸಿಯೇಟ್ ವಿಲ್ ಸಪೋರ್ಟ್ ಡೇ ಟು ಡೇ ಆಪರೇಷನ್ಸ್ ವಿತಿನ್ ದ ಹೆಲ್ತ್ ಆಪರೇಷನ್ಸ್ ಟೀಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ನೀವು ಎಂಡ್ ಟು ಎಂಡ್ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಲ್ಲ ನೀವು ಕಸ್ಟಮರ್ಸ್ಗೆ ತಿಳಿಸ್ಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು. ಕೀಪ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಟ್ ದ ಕೋರ್ ಅಂಡ್ ಅಸಿಸ್ಟ್ ದ ಕಸ್ಟಮರ್ಸ್ ವಿತ್ ದ ಪಾಲಿಸಿ ಇನ್ಶೂರೆನ್ಸ್ ರಿನಿವಲ್ಸ್ ಕ್ಲೈಮ್ಸ್ ಜರ್ನಿ. ನಾನು ಆಗಲೇ ಹೇಳಿದ್ನಲ್ಲ ಗೈಸ್, ಸೇಮ್ ಆಗಿರುತ್ತೆ ನೋಡಿ. ರಿನಿವಲ್ ಏನಾದರೂ ಮಾಡ್ಕೋಬೇಕು ಅಂದರೆ, ಏನಾದರೂ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂದರೆ ಹೊಸದಾಗಿ, ಅದಕ್ಕೆಲ್ಲ ನೀವು ಅವ್ರಿಗೆ ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಸಿಸ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಲೈಕ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ಮೈಂಟೈನ್ ಮಾಡೋದು ಹೇಗೆ, ಅಪ್ಡೇಟ್ ಮಾಡೋದು ಹೇಗೆ ಎಲ್ಲ, ಲೈಕ್ ಆಪ್ರೇಷನ್ಸ್ ಡಾಕ್ಯುಮೆಂಟ್ಸ್, ಇನ್ಶೂರಿಂಗ್ ಆಲ್ ಪ್ರೊಸೀಜರ್ಸ್ ಟು ಎಕ್ಸ್ಪ್ಲೈನ್ ದ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ರಿಕ್ವೈರ್ಮೆಂಟ್ಸಲ್ಲಿ ನೋಡ್ಬೋದು. 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಪ್ರೇಷನ್ಸಲ್ಲಿದ್ದರೆ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ಇಲ್ಲ ಎಕ್ಸ್ಪೀರಿಯನ್ಸೇ ಇಲ್ಲ ಅಂದ್ರೂ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬರಬೇಕಾಗಿರುತ್ತೆ. ಮತ್ತು ಎಕ್ಸೆಲ್ ಶೀಟ್ಸಲ್ಲಿ ಮತ್ತು ಗೂಗಲ್ ಶೀಟ್ಸಲ್ಲಿ ನಿಮಗೆ ನಾಲೆಜ್ ಇದ್ದರೆ ಈ ಜಾಬ್ಗೆ ಪರ್ಫೆಕ್ಟಾಗಿ ನೀವು ಮ್ಯಾಚ್ ಅನ್ನೋದು ಆಗುತ್ತೆ ಸ್ನೇಹಿತರೆ. ಓಕೆ, ತುಂಬ ಸಿಂಪಲ್ ಆಗಿರುತ್ತೆ. ಗೂಗಲ್ ಶೀಟ್ಸ್ ಎಲ್ರಿಗೂ ಬಂದಿರುತ್ತಲ್ವ, ಮತ್ತು ಅದೇ ರೀತಿ ಎಕ್ಸೆಲ್ ಸಹ ಅಷ್ಟೇ. ಸೊ ಅದೆಲ್ಲ ಬಂದರೆ ರೆಸ್ಯೂಮಲ್ಲಿ ನೀವು ಹಾಕ್ಕೊಂಡು ಮೆನ್ಷನ್ ಮಾಡಿ ನಂತರ ಅಪ್ಲೈ ಮಾಡಿದ್ರೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಂಟರ್ವ್ಯೂ ಪ್ರೊಸೆಸ್ ನೋಡ್ಬೋದು. ವಿ ವ್ಯಾಲ್ಯೂ ಅವರ್ ಟೈಮ್, ಸೊ ವಿ ಹ್ಯಾವ್ ಸ್ಟ್ರೈಮ್ಲೈನ್ಡ್ ಅವರ್ ಇಂಟರ್ವ್ಯೂ ಪ್ರೊಸೆಸ್ ಟು ವಾರ್ಮ್ ಅಪ್ ವಿತಿನ್ 2 weeks ಅಂತ ಕೊಟ್ಟಿದ್ದಾರೆ. 2 weeks ಒಳಗಡೆ ಅವರು ನಿಮಗೆ ಇಂಟರ್ವ್ಯೂಲಿ ಲೈಕ್ ಇಂಟರ್ವ್ಯೂ ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರು ಅಪ್ಡೇಟ್ ಅನ್ನೋದು ಕೊಡ್ತಾರಂತೆ. ಫಸ್ಟ್ ನಿಮ್ಮದು ಗ್ರೂಪ್ ಡಿಸ್ಕಷನ್ ಆಗಿರುತ್ತೆ. ನೆಕ್ಸ್ಟ್ ಅಸೆಸ್ಮೆಂಟ್ ರೌಂಡ್ ಇರುತ್ತಂತೆ, ಟಾಸ್ಕ್ 2 ಇರುತ್ತಂತೆ, ಲಾಸ್ಟಲ್ಲಿ ನಿಮಗೆ ಫೈನಲ್ ರೌಂಡ್ ಆಫ್ ಇಂಟರಾಕ್ಷನ್ ಅನ್ನೋ ರೌಂಡ್ ಅನ್ನೋದು ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸಂಬಳ ಅಂದ್ಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. CTC ಆಫ್ ದಿಸ್ ರೋಲ್ ಅಂತ ಹೇಳ್ಬಿಟ್ಟು ಪರ್ ಇಯರ್ ನೀವು ಇಷ್ಟು ಅನ್ನೋದು ದುಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಫಿಕ್ಸ್ಡ್ ಸ್ಯಾಲ್ರಿ ಆಗಿರುತ್ತಂತೆ, ಯಾವುದೇ ರೀತಿ ಕಟ್ಟೆಲ್ಲ ಮಾಡಲ್ಲ, ಫಿಕ್ಸ್ಡ್ ಸ್ಯಾಲ್ರಿ ಆಗಿರುತ್ತೆ.
ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲೀಸ್ ನೋಟಲ್ಲಿ ಹೇಳಿದ್ದಾರೆ ನೋಡಿ, ಬಿ ಅವೇರ್ ಆಫ್ ಎನಿ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ಸ್. ಡಿಟೋ ಡಸ್ ನಾಟ್ ಚಾರ್ಜ್ ಎನಿ ಫೀಸ್ ಫಾರ್ ದ ಹೈರಿಂಗ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಡಿಟೋ ಯಾವುದೇ ರೀತಿ ಈ ಕಂಪ್ನಿಯವರು ₹1 ಸಹ ಫೀಸ್ ಅನ್ನೋದು ಕೇಳೋದಿಲ್ಲ. ಸೊ ಬಿ ಅವೇರ್ ಆಗಿರಿ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಅಪ್ಲೈ ಆಪ್ಷನ್ ಅನ್ನೋದು ಸಿಗುತ್ತೆ. ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿದ್ರೆ ನಿಮಗೆ ಈಗೆಲ್ಲ ಅಪ್ಲೈ ಮಾಡಬೇಕು, ಇಂಟರ್ವ್ಯೂಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಫಸ್ಟ್ ನೀವು ಇಮೇಲ್ ಅಡ್ರೆಸ್ ಅನ್ನೋದು ಹಾಕಬೇಕಾಗಿರುತ್ತೆ. ಎಂಟರ್ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ವಿ ವಿಲ್ ಸೆಂಡ್ ಯು ವೆರಿಫಿಕೇಷನ್ ಕೋಡ್. ಫಸ್ಟ್ ನೀವು ಇಮೇಲ್ ಅಡ್ರೆಸ್ ಹಾಕಿದ್ರೆ ಮತ್ತು ಸೆಂಡ್ ವೆರಿಫಿಕೇಷನ್ ಕೋಡ್ನ ಏನಾದರೂ ಪ್ರೆಸ್ ಮಾಡಿದ್ರೆ ನಿಮಗೆ OTP ಅನ್ನೋದು ಕಳಿಸ್ಕೊಡ್ತಾರೆ ಅವರು. ಆ OTP ಅನ್ನೋದು ನೀವು ಇಲ್ಲಿ ವೆರಿಫಿಕೇಷನ್ ಕೋಡ್ ಬಾಕ್ಸಲ್ಲಿ ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಆ ವೆರಿಫಿಕೇಷನ್ ಕೋಡ್ ಹಾಕಿದ ನಂತರ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇರುತ್ತಲ್ವ, ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮಗೆ ವೆರಿಫೈ ಅನ್ನೋದು ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, OTP ವೆರಿಫೈಡ್ ಅಂತ ಬಂತು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ರೆಸ್ಯೂಮ್ ಅನ್ನೋದು ಆಗಬೇಕಾಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಯಾಕಂದರೆ ರೆಸ್ಯೂಮಲ್ಲಿ ನೀವು ಎಕ್ಸೆಲ್ ಮತ್ತು ಗೂಗಲ್ ಶೀಟ್ಸ್ ಬರುತ್ತೆ ನಮಗೆ. ಅದರಲ್ಲಿ ನಮಗೆ ಪ್ರೊಫಿಷಿಯೆಂಟ್ ಇದೆ ಅಂತ ಮೆನ್ಷನ್ ಮಾಡಿದರೆ ನಿಮಗೆ ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ನಂತರ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ರೆಸ್ಯೂಮಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ರಿಕ್ವೈರ್ಮೆಂಟ್ಸ್ಗೆ ಬೇಕಾಗಿರುವ ಪಾಯಿಂಟ್ಸ್ನ ನೋಡಿಕೊಂಡು ಇಲ್ಲಿ ನೀವು ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿಕೊಂಡು ನಂತರ ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ರೆಸ್ಯೂಮ್ ಅಪ್ಡೇಟ್ ಆದಮೇಲೆ ನಿಮಗೆ ಈ ರೀತಿ ಫ್ಯೂ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಇಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎಲ್ಲ ಕೇಳ್ತಿದ್ದಾರೆ ಸ್ನೇಹಿತರೆ. ಆ್ಯಸ್ ಮೆನ್ಷನ್ಡ್ ಯು ಇನ್ ಎನ್ ಆಧಾರ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನೇಮ್ ಇರುತ್ತೋ, ಯಾವ ಲಾಸ್ಟ್ ನೇಮ್ ಆಗಿರುತ್ತೋ, ಯಾವುದು ಫಸ್ಟ್ ನೇಮ್ ಇರುತ್ತೋ ಅದನ್ನು ನೀವು ಹಾಕಬೇಕಾಗಿರುತ್ತೆ. ಓಕೆ, ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಲ್ಲಿ ಬೇರೆ ನೇಮ್ ಮತ್ತು ನಿಮ್ಮ ಬೇರೆ ನೇಮ್ ಹಾಕಿದ್ರೆ ಅದು ತಗೊಳ್ಳೋದಿಲ್ಲ. ಸೊ ಕರೆಕ್ಟಾಗಿರುವಂತಹ ಆಧಾರ್ ಕಾರ್ಡಲ್ಲಿರುವಂತಹ ನಂಬರನ್ನು ಮತ್ತು ನೇಮನ್ನು ಹಾಕಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಿದ್ದಾರೆ, ಫೋನ್ ನಂಬರ್ ಕೇಳ್ತಿದ್ದಾರೆ, ಮತ್ತು ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಕೇಳ್ತಿದ್ದಾರೆ. ಅದು ಸಹ ಅಷ್ಟೇ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಆಗಬೇಕಾಗಿರುತ್ತೆ. ಮತ್ತು ಪಿನ್ ಕೋಡು ಸಹ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಕರೆಂಟ್ CTC ಕೇಳ್ತಿದ್ದಾರೆ ಸ್ನೇಹಿತರೆ. ಇದು ಕರೆಂಟ್ CTC ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಹಾಕಿ, ಇಲ್ಲ ವರ್ಕ್ ಮಾಡ್ತಿಲ್ಲ ಫ್ರೆಷರ್ಸ್ ಆಗಿದ್ದರೆ 0 ಅಂತ ಮೆನ್ಷನ್ ಮಾಡಿದ್ರು ನಡೆಯುತ್ತೆ ಸ್ನೇಹಿತರೆ. ಓಕೆ, ಅಂದರೆ ವರ್ಕ್ ಮಾಡ್ತಿರೋರಿಗೆ ಈ ಕ್ವಶನ್ ರಿಕ್ವೈರ್ಮೆಂಟ್ ಇರುತ್ತೆ. ನೀವು ವರ್ಕ್ ಮಾಡ್ತಿಲ್ಲ ಅಂದರೆ ನೀವಲ್ಲಿ 0 ಅಂತ ಮೆನ್ಷನ್ ಮಾಡಿದ್ರು ನಡೆಯುತ್ತೆ. ನೋಟಿಸ್ ಪೀರಿಯಡ್ ಕೇಳ್ತಿದ್ದಾರೆ ಸ್ನೇಹಿತರೆ. ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಎಷ್ಟು ಡೇಸ್ ಬೇಕು ನಿಮಗೆ ಜಾಯಿನ್ ಆಗೋಕ್ಕೆ ಅಂತ ಕೇಳ್ತಿದ್ದಾರೆ. 1 ಡೇ ಆಗ್ಬೋದು, ಇಲ್ಲ 0 ಆಗ್ಬೋದು, ಇಲ್ಲ ನೋಟಿಸ್ ಪೀರಿಯಡ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಮೆನ್ಷನ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಡ್ಯೂ ಯು ಹ್ಯಾವ್ ಎನಿ ಪೆಂಡಿಂಗ್ ಕ್ರಿಮಿನಲ್ ಕೇಸ್ ಆರ್ ಅಂತೇನೋ ಕೇಳ್ತಿದ್ದಾರೆ. ಏನಾದರೂ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಅಥವಾ ಕ್ರಿಮಿನಲ್ ಕೇಸ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಎಸ್ ಆರ್ ನೋ ಅನ್ನೋದು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ನೋ ಅಂತ ಹಾಕ್ತಿದ್ದೀನಿ. ಈ ರೀತಿ ಯಾವ ಕ್ವಶನ್ ಸಹ ಸ್ಕಿಪ್ ಮಾಡಿದ್ರಾ ಸ್ಟಾರ್ ಮಾರ್ಕ್ ಇರುವಂಥ ಕ್ವಶನ್ನ ನೀವು ಮಾಡಲೇಬೇಕಾಗಿರುತ್ತೆ. ಸ್ಟಾರ್ ಮಾರ್ಕ್ ಯಾವುದಿರಲ್ಲ ಅದು ಸ್ಕಿಪ್ ಮಾಡ್ಕೋಬೋದು. ಅದು ಹಾಕಿದ ನಂತರ ನಿಮಗೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಾಗಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಡಿಪ್ಲೊಮಾನ, ಗ್ರ್ಯಾಜುಯೇಷನ, ಪೋಸ್ಟ್ ಗ್ರ್ಯಾಜುಯೇಷನ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಯಾವುದಾಗಿದ್ದರೆ ಅದನ್ನು ಹಾಕಿ. ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ ನೋಡಿ ಇಲ್ಲಿ, ಎಕ್ಸ್ಪೀರಿಯೆನ್ಸ್ ಏನಾದರೂ ಇದೆಯಾ ಅಂತ ಇದ್ದರೆ ಹಾಕಿ, ಇಲ್ಲಾಂದರೆ 0 ಅಂತ ಆಗಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಅದನ್ನು ನೆಕ್ಸ್ಟ್ ಕ್ವಶನ್ ಮತ್ತೆ ಕೇಳ್ತಿದ್ದಾರೆ, ವಾಟ್ ಈಸ್ ಯುವರ್ ಕರೆಂಟ್ ಸ್ಯಾಲರಿ ಇನ್ LPA ಅಂತ ಕೇಳ್ತಿದ್ದಾರೆ. ಇದ್ದರೆ ಹಾಕಿ, ಇಲ್ಲ 0 ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಚೂಸ್ ದ ಸ್ಕಿಲ್ಸ್ ಯು ಆರ್ ಗ್ರೇಟ್ ಎಟ್ ಅಂತ ಕೇಳ್ತಿದ್ದಾರಲ್ಲ, ಇದು ನೀವು ಅಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ನೀವು ಟೈಪ್ ಮಾಡಿದಾಗ ಅಲ್ಲಿ ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಇಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಡೇಟಾ ಎಂಟ್ರಿ ಅಂತ ಏನಾದರೂ ಟೈಪ್ ಮಾಡಿದ್ರೆ ಅದು ಲೋಡ್ ಆಗಿ ನಿಮಗೆ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ಚೆಕ್ ಮಾಡ್ಬೋದು, ಲೋಡಿಂಗ್ ಡೇಟಾ ಅಂತ ಬರ್ತಿದೆ ಅಲ್ವಾ. ಸೊ ಅದು ಟೈಮ್ ತೊಗೊಳುತ್ತೆ. ಸೊ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿ, ಅಲ್ಲೇನಾದರೂ ಬರುತ್ತಲ್ವ ಆಪ್ಷನ್, ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಗೈಸ್, ನಾನು ಎಕ್ಸಲೆಂಟ್ ಹಾಕಿದ್ದೀನಿ. ಸೊ ಅಲ್ಲಿ ನಮಗೆ ಎಕ್ಸಲೆಂಟ್ ಕಮ್ಯುನಿಕೇಷನ್, ಎಕ್ಸಲೆಂಟ್ ರಿಟರ್ನ್ ವರ್ಬಲ್ ಕಮ್ಯುನಿಕೇಷನ್ಸು ಇಲ್ಲಿ ನೋಡಿ ಗೂಗಲ್ ಶೀಟ್ಸ್ ಆರ್ ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಅನ್ನೋದು ಬೇಗ ಆಗುತ್ತೆ. ಯಾಕಂದರೆ ಅವ್ರಿಗೂ ಸಹ ಅದೇ ಬೇಕಾಗಿರುತ್ತಲ್ಲ ರಿಕ್ವೈರ್ಮೆಂಟ್, ಅದರಿಂದ. ನೆಕ್ಸ್ಟ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಐ ಅಗ್ರಿ ಟು ಆಲ್ ದ ಇನ್ಫಾರ್ಮೇಷನ್ ಈಸ್ ಪ್ರೊವೈಡೆಡ್ ಅಬೌಟ್ ಈಸ್ ಅಕ್ಯುರೇಟ್, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತ ನಾವು ಇಲ್ಲಿ ಅಗ್ರಿ ಮಾಡಿ ನಂತರ ಸಬ್ಮಿಟ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಸಬ್ಮಿಟ್ ಅನ್ನೋದು ಕೊಟ್ಟರೆ ನಮಗೆ ಶಾರ್ಟ್ ಇಂಟರ್ವ್ಯೂ ಅನ್ನೋದು ಇರುತ್ತೆ. ಇವು ಯಾವುದು ಸ್ಕಿಪ್ ಮಾಡಬಾರ್ದು, ಯಾವುದೋ ಸ್ಕಿಪ್ ಮಾಡಿದ್ರೆ ಅದು ತೊಗೊಳ್ಳೋದಿಲ್ಲ. ಸೊ ಎಲ್ಲ ಅಪ್ಲೈ ಮಾಡಿ ನಂತರ ನಾನು ನಿಮಗೆ ಸಿಗ್ತೀನಿ ನೋಡಿ. ನಾನು ಸಹ ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ ಈ ಜಾಬ್ಗೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಅದು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಆಲ್ಮೋಸ್ಟ್ ಇದೆ ಫೈನಲ್ ಸ್ಟೆಪ್ ಅನ್ನೋದು ಇರುತ್ತೆ. ಫೈನಲ್ ಸ್ಟೆಪ್ ಬಂದುಬಿಟ್ಟು AI ವಿಡಿಯೋ ಇಂಟರ್ವ್ಯೂ ಇರುತ್ತೆ.
ಈ ಇಂಟರ್ವ್ಯೂ ಅನ್ನೋದು ನೀವು ತೊಗೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಾನು ಸಹ ತೊಗೊಂಡಿದ್ದೆ. ಇಂಟರ್ವ್ಯೂ ಕ್ವಶನ್ ಸಹ ನನಗೆ ಬೇಕು ಅಂದರೆ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡ್ತೀನಿ. ಬಟ್ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಏನಾದರೂ ಬಂದರೆ ಖಂಡಿತ ನಾನು ನಿಮಗೆ ಕ್ವಶನ್ಸ್ ಫ್ರೀಯಾಗಿ ಹೇಳ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ. ಓಕೆ, ಮಾಡಿದ ತಕ್ಷಣ ನಮಗೆ ಅಳು ಸಂಧ್ಯಾ ಅಂತ ಹೇಳ್ಬಿಟ್ಟು 2 ಕ್ವಶನ್ಸ್ ಅನ್ನೋದು ಕೊಡ್ತಾರಂತೆ ನಮಗೆ. ಆನ್ಸರಿಂಗ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಆಗಿರುತ್ತೆ. ಲಾಸ್ಟ್ ಡೇಟ್ ಆಫ್ ಇಂಟರ್ವ್ಯೂ ಬಂದುಬಿಟ್ಟು 6th ಆಗಸ್ಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಂಟರ್ವ್ಯೂ ಇನ್ಸ್ಟ್ರಕ್ಷನ್ಸಲ್ಲಿ ನೋಡ್ಬೋದು, ನಿಮ್ಮ ತಲೆ ಬಂದುಬಿಟ್ಟು ಸ್ಟ್ರೈಟಾಗಿ ಇಕ್ಕೋಬೇಕಾಗಿರುತ್ತೆ. ಲುಕ್ ಸ್ಟ್ರೈಟ್ ಹೆಡ್ ಆ್ಯಂಡ್ ಡು ನಾಟ್ ಟರ್ನ್ ದ ಸೈಡ್ಸ್ ವೈಲ್ ರೆಕಾರ್ಡಿಂಗ್ ಯುವರ್ ರೆಸ್ಪಾನ್ಸ್. ಅಂದರೆ ನೀವು ಇಂಟರ್ವ್ಯೂಯಲ್ಲಿ ಕ್ವಶನ್ಸ್ ಆನ್ಸರ್ ಮಾಡ್ತಿದ್ದಾಗ ಫೇಸ್ ಅನ್ನೋದು ಡೈರೆಕ್ಟಾಗಿ ಸ್ಟ್ರೈಟಾಗಿ ಇಕ್ಕೋಬೇಕಾಗಿರುತ್ತೆ. ಆ ಕಡೆ ಈ ಕಡೆ ತಿರುಗ್ದಿರ ಕರೆಕ್ಟಾಗಿ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಕರೆಕ್ಟಾಗಿರುವಂತಹ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗಿರುತ್ತೆ. ಕ್ಯಾಮ್ರಾ ಅನ್ನೋದು ಆನ್ ಮಾಡಿರಬೇಕು. ಈಚ್ ಕ್ವಶನ್ಗೆ ಕೆಲವೊಂದು ಟೈಮ್ ಅನ್ನೊಂದು ಕೊಡ್ತಾರಂತೆ. 1 ನಿಮಿಷ ಟೈಮ್ ಕೊಟ್ಟಿದ್ರು ನನಗೆ. ಆ ಟೈಮ್ ಒಳಗಡೆ ನಾವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ನೀವು ಮಾತಾಡಬೇಕಾಗಿರುತ್ತೆ. ನೆಕ್ಸ್ಟ್ಲಿ ಐ ಅಗ್ರಿ ಅಂತಿದೆ ಅಲ್ವಾ, ಅದನ್ನು ಐ ಅಗ್ರಿನ ಮಾಡಿ ಸಬ್ಮಿಟ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಕ್ಲಿಯರಾಗಿ ನೀವು ನೋಡ್ಕೊಳ್ಳಿ. ಚಾರ್ಜ್ ಇರಬೇಕಾಗಿರುತ್ತಂತೆ, ಕರೆಕ್ಟಾಗಿರುವ ನೆಟ್ವರ್ಕ್ ಇರಬೇಕಾಗಿರುತ್ತೆ, ಕ್ಯಾಮ್ರಾ ಕರೆಕ್ಟಾಗಿರಬೇಕಾಗಿರುತ್ತೆ. ಇವೆಲ್ಲ ಕರೆಕ್ಟಾಗಿ ಇದ್ದರೆ ಮಾತ್ರ ಇಂಟರ್ವ್ಯೂ ಅನ್ನೋದು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಯಾಕಂದರೆ ಈ ಥರ ಚಾನ್ಸಸ್ ಸಿಗೋದು ನಮಗೆ ರೇರ್. ಸಿಕ್ಕಾಗ ನಾವು ಕರೆಕ್ಟಾಗಿ ಇಂಟರ್ವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ. ಸೊ ಓಕೆ, ತುಂಬ ಈಸಿ ಕ್ವಶನ್ಸ್ ಅನ್ನೋದು ಕೇಳಿದ್ರು ಸ್ನೇಹಿತರೆ. ಆ ಕ್ವಶನ್ಸ್ ಏನಾದರೂ ಬೇಕು ಅಂದರೆ ಅಟ್ಲೀಸ್ಟ್ ವಿಡಿಯೋಗೆ 100 ಲೈಕ್ಸ್ ಬರೋ ಥರ ಮಾಡಿ 100 ಲೈಕ್ಸ್ ಅನ್ನೋದು ಕೊಡಿ. ಸೊ ದಟ್ ನಾನು ನಿಮಗೆ ಫ್ರೀಯಾಗಿ ಕ್ವಶನ್ಸ್ ಅನ್ನೋದು ಹೇಳ್ತೀನಿ. ಓಕೆ, ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿನ ಕ್ಲಿಕ್ ಮಾಡಿ ನಂತರ ನಿಮಗೆ ಸಬ್ಮಿಟ್ ಏನಾದರೂ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕಂಟಿನ್ಯೂ ಆಪ್ಷನ್ ಏನೋ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅಲೋ ಅಂತಿದೆ ಅಲ್ವಾ, ಅಲೋ ವೈಲ್ ವಿಸಿಟಿಂಗ್ ದ ಸೈಟ್, ಅಲೋ ದಿಸ್ ಟೈಮ್, ನೆವರ್ ಅಲೋ ಅಂತ ಕೊಟ್ಟಿದ್ದಾರಲ್ಲ, ನೆವರ್ ಅಲೋನ ಕ್ಲಿಕ್ ಮಾಡಬಾರ್ದು ನೀವು. ಅಲೋ ದಿಸ್ ಟೈಮ್ ಆರ್ ಎಲ್ಸ್ ಅಲೋ ವೈಲ್ ವಿಸಿಟಿಂಗ್ ದ ಸೈಟ್. ಮೇಲೆ 2 ಆಪ್ಷನ್ಸ್ನ ಯಾವುದಾದ್ರೂ ಕ್ಲಿಕ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಂಟರ್ವ್ಯೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ನಮಗೆ ಇನ್ನೊಮ್ಮೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ಇನ್ನೊಮ್ಮೆ ಬಂದಿದೆ. ಅದನ್ನು ಸಹ ಕ್ಲಿಯರಾಗಿ ಓದಿ ಏನಾದರೂ ಡೌಟ್ಸ್ ಬಂದಾಗ ನನಗೆ ಕೇಳಿ, ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಓಕೆ, 2 ಕ್ವಶನ್ಸ್ ಕೇಳ್ತಾರೆ ಅಷ್ಟೇ ಸ್ನೇಹಿತರೆ. ಸ್ಟಾರ್ಟ್ ಇಂಟರ್ವ್ಯೂನ ಕ್ಲಿಕ್ ಮಾಡಿ. ಫಸ್ಟ್ ಕ್ವಶನ್ ನೀವು ಸ್ಟಾರ್ಟ್ ಇಂಟರ್ವ್ಯೂ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಕ್ವಶನ್ ಅನ್ನೋದು ಬರುತ್ತೆ. ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಮತ್ತು ಅದಕ್ಕೆ 1 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಅದಾದ ನಂತರ ನೀವು ನೆಕ್ಸ್ಟ್ ಕ್ವಶನ್ ಅನ್ನೋದು ಅದೇ ಆಟೋಮೆಟಿಕ್ ಅನ್ನೋದು ಬರುತ್ತೆ. ಸೊ ನೀವು ಆವಾಗ ಆಟೋಮೆಟಿಕ್ ಅದು ಬರುತ್ತೆ. ಸೆಕೆಂಡ್ ಕ್ವಶನ್ಗೂ ಸಹ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ಯಾವುದೇ ರೀತಿ ಬ್ಯಾಕ್ ಅನ್ನೋದು ಹೋಗಬಾರ್ದು. ನೀವು ಫಸ್ಟ್ ಅಟೆಂಪ್ಟ್ಗೆ ನೀವು ಕ್ವಶನ್ಸ್ ಅನ್ನೋದು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, 2 ಕ್ವಶನ್ಸ್ 2 ಮಿನಿಟ್ಸ್ ಇಂಟರ್ವ್ಯೂ ಅಷ್ಟೇ ಆಗಿರುತ್ತೆ. ಓಕೆ ಗಾಯ್ಸ್, ಇಷ್ಟ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ಸಲ್ಲಿ ತಿಳಿಸಿ, ಖಂಡಿತ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ನಂತರ ನಾನು ನಿಮಗೆ ಫ್ರೀಯಾಗಿ ಕ್ವಶನ್ಸ್ ಬೇಕು ಅಂದರೆ ಅಟ್ಲೀಸ್ಟ್ ಈ ವಿಡಿಯೋಗೆ 100 ಲೈಕ್ಸ್ ಬರೋ ಥರ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಇಂಟರ್ವ್ಯೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವೀಡಿಯೋ ಅನ್ನೋದು ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಆಲ್ ದಿ ವೆರಿ ಬೆಸ್ಟ್. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಳ್ಳೆ ಆಪರ್ಚುನಿಟಿ, ವರ್ಕ್ ಫ್ರಮ್ ಹೋಮ್ ಫ್ರೆಶರ್ಸ್ಗೆ ಅವರೇ ಲ್ಯಾಪ್ಟಾಪ್ ಸಹ ಕೊಡ್ತಾರೆ. ಒಳ್ಳೆ ಸ್ಯಾಲ್ರಿ ಸಹ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಟೆಸ್ಟ್ ಕಂಪ್ಲೀಟ್ ಮಾಡಿದ್ಮೇಲೆ ನನಗೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಯುವರ್ ಇಂಟರ್ವ್ಯೂ ಇಸ್ ನೌ ಕಂಪ್ಲೀಟ್. ಯು ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಯುವರ್ ಇಂಟರ್ವ್ಯೂ. ವಿ ವಿಲ್ ರಿವ್ಯೂ ಯುವರ್ ರೆಸ್ಪಾನ್ಸ್ ಬಿ ಇನ್ ಟಚ್. ಥ್ಯಾಂಕ್ ಯು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಷ್ಟ ಆಗಿರುತ್ತೆ ಗಾಯ್ಸ್. ಓಕೆ ಗಾಯ್ಸ್, ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಪರ್ಸ್ನಲ್ ಆಗಿ ಸಹ ಶೇರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಗಾಯ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಬಾಯ್.